ನಮಸ್ಕಾರ ವೀಕ್ಷಕರೇ, 30 ಜಿಲ್ಲೆ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕೊಲಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೆಲ್ ವೀಕ್ಷಕರೇ, 30 ಜಿಲ್ಲೆಯ 30 ಸುದ್ದಿಯನ್ನ ಒಂದೊಂದೇ ನೋಡ್ತಾ ಹೋಗೋಣ. ದಾವಣಗೆರೆ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಮೇಯರ್ ಆಗಿ ಬಿಜೆಪಿಯ ಅಜಯ್ ಕುಮಾರ್ ಆಯ್ಕೆಯಾದರೆ ಉಪಮೇಯರ್ ಆಗಿ ಸೌಮ್ಯ ನರೇಂದ್ರ ಆಯ್ಕೆಯಾಗಿದ್ದಾರೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಸದಸ್ಯರು ಮತದಾನದಿಂದ ಹೊರಗುಳಿದಿದ್ರು. ಚುನಾವಣೆ ಬಳಿಕ ಚುನಾವಣಾಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರ ಕೂಗಿದ್ದು, ಅಕ್ರಮವೆಸಗಿ ಚುನಾವಣೆ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಆರೋಪವನ್ನ ಮಾಡಿದ್ರು. ಸದಸ್ಯರಿಗೆ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಡಿಸಿ ಬಿಜೆಪಿ ಏಜೆಂಟ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. 3 ಸದಸ್ಯರು ಅಪಹರಣ ಮಾಡಿದ್ದಾರೆ, ನಾವು ಸಭಾತ್ಯಾಗ ಮಾಡಿದ್ದೇವೆಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸೇರಿಸಲಿಲ್ಲ, ಅವ್ರದ್ದು ಒಂದು ಮೊದಲು ಸೇರಿಸಬಹುದು. ನಡವಳಿಕೆಯಿಂದ ಅಕ್ರಮವಾಗಿ ಹೊತ್ತಲ್ ಅವರಿಗೆ ಬಹಳ ಮುಂಚೆಯಿಂದ ಬಂದಿರತಕ್ಕಂಥದ್ದು. ನಮ್ಮವರ ಪೈಕಿ 3 ಜನರನ್ನ ಅಪಹರಿಸಿಕೊಂಡು ಹೋಗಿದ್ದಾರೆ. ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡೋಗಿ ಇವತ್ತು ಸಭೆಗೆ ಬರದಂತ ಇಲ್ಲಿ ಮಾಡಿದ್ದಾರೆ. ಆದ್ದರಿಂದ ನಾವು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ, ಬಾಯ್ಕಾಟ್ ಮಾಡಿದ್ದೀವಿ. ಪರಿಷತ್ನಲ್ಲಿ ಅನರ್ಹ ಪದ ಕಿಚ್ಚು ಹಚ್ಚಿದೆ. ಅನರ್ಹ ಎಂದ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಂತ ಸಚಿವ ಬಿಸಿ ಪಾಟೀಲ್ ಸೋಮಶೇಖರ್ ತಿರುಗಿಬಿದ್ರು. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದಂತ ಕಾಂಗ್ರೆಸ್ನ ತಿಮ್ಮಾಪುರೆ ರಾಜ್ಯದಲ್ಲಿ ಗೋಲಿಬಾರ್ ಮಾಡಿದಂತ ಯಾವುದೇ ಸರ್ಕಾರ ಉಳಿದಿಲ್ಲ ಅಂತ ಹೇಳಿದ್ರು. ಈ ವೇಳೆ ಎದ್ದಂತ ಐವಾನ್ ಡಿಸೋಜಾ ಈ ಸರ್ಕಾರನೂ ಕೂಡ ಉಳಿಯೋಲ್ಲ ಅಂತ ಹೇಳಿದ್ರು. ಕೂಡಲೇ ಎದ್ದಂತ ಕಾಂಗ್ರೆಸ್ ಸದಸ್ಯ ನಾರಾಯಣ ಸ್ವಾಮಿ ಇದು ಅನರ್ಹ ಸರ್ಕಾರ ಅಂತ ಹೇಳಿದ್ರು. ತಕ್ಷಣವೇ ಆಕ್ರೋಶವನ್ನ ಹೊರಹಾಕಿದಂತ ಸಚಿವರಾದಂತ ಬಿಸಿ ಪಾಟೀಲ್, ಸೋಮಶೇಖರ್, ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ಅನರ್ಹರಲ್ಲ, ಅರ್ಹರು, ನಾವು ಜನರಿಂದ ಆಯ್ಕೆ ಆಗಿದ್ದೇವೆ, ಬಾಯಿಗೆ ಬಂದಂತೆ ಮಾತನಾಡಬೇಡಿ ಅಂತ ತಿರುಗೇಟನ್ನ ಕೊಟ್ಟರು. ಗಂಗಾ ನದಿಯ ನೀರು ನದಿ ಮೇಲೆ ಸುಗ್ರು ಕೂಡ ಅನರ್ಹದ ನಾವು ಹೇಳಿದಲ್ಲ. ಸುಪ್ರೀಂ ಕೋರ್ಟ್ ಮೇಲೆ ಗಂಗಾ ಜಲ ಹಕ್ಕಿಗೂ ಕೂಡ ಅನರ್ಹದ ಪದ ಹೋಗೋದಿಲ್ಲ. ಸುಪ್ರೀಂ ಕೋರ್ಟ್ ಅದು ನಿಮಗೆ ಗಂಗಾ ಜಲ ಸುಪ್ರೀಂ ಕೋರ್ಟ್. ವಿಧಾನಸಭೆ ಕಲಾಪದಲ್ಲಿ ಮಂಗಳೂರು ಗಲಭೆ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಯಮ 69ರಡಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಸಂವಿಧಾನ ಕೊಟ್ಟಿರುವ ಹಕ್ಕು, ಶಾಂತಿಯುತ ಪ್ರತಿಭಟನೆಗೆ ನಿರ್ಬಂಧವಿಲ್ಲ. ಈ ಹಕ್ಕಿನ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಡಿಸೆಂಬರ್ನಲ್ಲಿ ರಾಜ್ಯದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದು, ಕಣ್ಮುಚ್ಚಿ ಸೆಕ್ಷನ್ ಜಾರಿ ಮಾಡಿದ್ದು ಸರಿಯಲ್ಲ. ನಿಷೇಧಾಜ್ಞೆ ಜಾರಿಯೇ ಕ್ರಮಬದ್ಧವಾಗಿಲ್ಲ. ಮಂಗಳೂರಿನ ಘಟನೆ ಖಂಡನಾರ್ಹ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಹೈಕೋರ್ಟ್ ತೀರ್ಪು ಸಹ ಉಲ್ಲೇಖಿಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೇನೆ ಕಣ್ಮುಚ್ಚಿಗೆ 144 ಸೆಕ್ಷನ್ ಮಾಡ್ಬಿಡಕ್ಕಾಗಲ್ಲ. 144 ಸೆಕ್ಷನ್ ಹಾಕಿರೋದೇ ಇಡೀ ದೇಶದಲ್ಲಿ ಅದು ನಾಟ್ ಅಟ್ ಆಲ್ ಲೀಗಲ್. ದಿಸ್ ಇಸ್ ದಿ ವರ್ಡಿಕ್ಟ್ ಆಫ್ ದಿ ಕೋರ್ಟ್. ವಿಧಾನ ಪರಿಷತ್ನಲ್ಲಿ ಮರಿಯಮ್ಮನಹಳ್ಳಿ ಅಪಘಾತ ಪ್ರಕರಣವನ್ನ ಸದಸ್ಯೆ ಜಯಮಾಲಾ ಪ್ರಸ್ತಾಪಿಸಿದ್ರು. ಕೆಳಮನೆ ಸದಸ್ಯರ ಮಗನಿಂದ ಹಿಟ್ ಅಂಡ್ ರನ್ ಆಗಿದೆ, ಆದ್ರೂ ಕೂಡ ಅವರ ಮೇಲೆ ಕೇಸ್ ಆಗಿಲ್ಲ. ಇನ್ನ ಸಚಿವರ ಮಗನೊಬ್ಬ ಡ್ರೈವ್ ಮಾಡಿದ್ದ ವ್ಯಕ್ತಿಯ ಬಗ್ಗೆ ದೂರನ್ನ ದಾಖಲಾಗಿಲ್ಲ. ಯಾರು ಆ ಕಾರ್ ಡ್ರೈವ್ ಮಾಡ್ತಾ ಇದ್ರು ಎಂದು ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡಿಲ್ಲ. ರಾತ್ರೋರಾತ್ರಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಎಂದು ಜಯಮಾಲಾ ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿದ್ರು. ಪ್ರಭಾವಿ ಸಚಿವ ಮಗನಾದ ಕಾರಣ ಎಲ್ಲವನ್ನ ಮುಚ್ಚುವಂತ ಯತ್ನ ಪೊಲೀಸ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಈ ವೇಳೆ ಜಯಮಾಲಾ ಮಾತಿಗೆ ಹೊರಟಿ ದನಿಗೂಡಿಸಿದ್ರು. ಆಕ್ಸಿಡೆಂಟ್ ಆಗಿರೋದು ಆಕಸ್ಮಿಕ, ನಾನು ಒಪ್ಕೊಳ್ತೇನೆ. ಯಾರೇ ಸಚಿವರಾಗ್ಲಿ ಸಭಾಪತಿಗಳೇ, ಅವರ ಬಗ್ಗೆ ಬಿಟ್ಬಿಡಿ. ಆ ತಾಯಿ, ಆ ಹೆಂಡತಿ, ಆ ಹೆತ್ತು ಹೊತ್ತಿರ್ತಕ್ಕಂಥ ಹೆಣ್ಣು ಮಗಳಿಗೆ, ಅವ್ರನ್ನ ಕಟ್ಕೊಂಡಿರ್ತಕ್ಕಂಥವರಿಗೆ, ಆ ಮನೆಯಲ್ಲಿ ತನ್ನ ಮಗ ಏನಾಗಿದ್ದಾನೆ ಅಥವಾ ಯಾವ ಮಗು ಸತ್ತೋಗಿದೆಯೋ ಆ ಮಗುವಿನ ತಾಯಿ, ಕುಟುಂಬ, ಕೈಗೆ ಬಂದಿರ್ತಕ್ಕಂಥ ಮಗು ಸತ್ತು ಹೋಗಿದೆ. ಸಭಾಪತಿಗಳೇ, ಈ ಸತ್ಯವನ್ನ ಸುಳ್ಳನ್ನಾಗಿ ತಿರುಚಿಸುವಂತಹ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಿದೆ ಅಂತ ಆದಾಗ ನಮಗೆ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್ ಇಂದು ವಿಧಾನಸೌಧದಲ್ಲಿ ಕಚೇರಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಪ್ರತಾಪ್ ಗೌಡ ಪಾಟೀಲ್, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ ಇತರೆ ಮುಖಂಡರು ಹಾಜರಿದ್ದರು. ವಿಕಾಸಸೌಧ ಕೊಠಡಿ 406, 407ರಲ್ಲಿ ಬಿಸಿ ಪಾಟೀಲ್ಗೆ ಕಚೇರಿ ಹಂಚಿಕೆಯಾಗಿದ್ದು, ಕುಟುಂಬದ ಸದಸ್ಯರು ಅಭಿಮಾನಿಗಳ ಜೊತೆ ಕಚೇರಿ ಪೂಜೆಯನ್ನ ನೆರವೇರಿಸಿದರು. ಇನ್ನು ನೂತನ ಸಚಿವ ಭೈರತಿ ಬಸವರಾಜು ಸಹ ವಿಧಾನಸೌಧದಲ್ಲಿ ತಮ್ಮ ಕಚೇರಿ ಪೂಜೆಯನ್ನ ನೆರವೇರಿಸಿದರು.
ತುಮಕೂರಿನ ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಯಡಿಯೂರಪ್ಪ ಭೇಟಿಯನ್ನು ನೀಡಿ ಪೂಜೆಯನ್ನ ಸಲ್ಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನ ನಡುವಿನಕೆರೆಯಲ್ಲಿರುವಂತಹ ನೂತನ ದೇವಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾದರು. ಈ ವೇಳೆ ಶಿವಯೋಗೀಶ್ವರ ಶ್ರೀ ಆಶೀರ್ವಾದ ಪಡೆದಂತ ಸಿಎಂ ಮೃತ್ಯುಂಜಯ ಹೋಮ, ರುದ್ರ ಹೋಮ, ಜಯಾದಿ ಹೋಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ಅಜ್ಜಯ್ಯನ ಗದ್ದುಗೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಿಜೆಪಿಯಲ್ಲಿ ಇನ್ನೂ ಭಿನ್ನಮತದ ಗೊಂದಲ ಮುಗದೇ ಇಲ್ಲ. ಮೊನ್ನೆ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಸಭೆ, ನಿನ್ನೆ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಭಿನ್ನಮತೀಯರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಪಂಚಮಸಾಲಿ ಶಾಸಕರು ಸಭೆಗೆ ಹಾಜರಾಗಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಸಭೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು, ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಇಬ್ಬರಿಗೆ ಸ್ಥಾನ, ಅದರಲ್ಲಿ ಸಮುದಾಯದ ಕುಮಟಳ್ಳಿ ಸೇರಿ ಇಬ್ಬರಿಗೆ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯಿಸಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಹೇಶ್ ಕುಮಟಳ್ಳಿಯನ್ನ ಸಚಿವರನ್ನಾಗಿ ಮಾಡಬೇಕು, ಮೋಹನ್ ಲಿಂಬಿಕಾಯಿಗೆ ಎಂಎಲ್ಸಿ ಸ್ಥಾನ ನೀಡಬೇಕು. ಈ ಬಗ್ಗೆ ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ಮುರುಗೇಶ್ ನಿರಾಣಿ, ಮಹೇಶ್ ಕುಮಟಳ್ಳಿ, ನಿಂಬಣ್ಣನವರ್, ಕರಡಿ ಸಂಗಣ್, ಮೋಹನ್ ಲಿಂಬಿಕಾಯಿ, ಶಂಕರ್ ಪಾಟೀಲ್ ಮುನ್ನೇನಕೊಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಭಯೋತ್ಪಾದನೆಗೆ ಪ್ರೋತ್ಸಾಹಿಸ್ತಾ ಇದೆ, ಆದರೆ ನಾವು ಕೈಕಟ್ಟಿ ಕುಳಿತುಕೊಳ್ಳಲ್ಲ ಅಂತ ರಾಯಚೂರಿನಲ್ಲಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಕಸಾಬ್ ಸಹ ಹಿಂದೂ ತೀವ್ರವಾದಿ ಅಂತಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರಿಗೆ ಕಾಂಗ್ರೆಸ್ ಬೆಂಬಲ ನೀಡ್ತಾ ಇದೆ ಅಂತ ಆರೋಪಿಸಿದ್ರು. ಇನ್ನು ಆನಂದ್ ಸಿಂಗ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಿದ್ಧವಾಗಿದೆ. ಕಾಂಗ್ರೆಸ್ ಸಭತ್ಯಾಗ ಮಾಡಿದ್ದು ಅವರ ಧೋರಣೆಯಾಗಿದೆ. ಯಡಿಯೂರಪ್ಪ ನಮ್ಮ ಪ್ರಶ್ನಾತೀತ ನಾಯಕರು, ಅವರ ವಿರುದ್ಧ ಸಭೆ ಸೇರಿಲ್ಲ ಅಂತ ರಾಮುಲು ಹೇಳಿದರು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಜಯವಾಗಬೇಕಂದೇಳಿ ಕೆಲವು ಕಿಡಿಗೇಡಿಗಳು, ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿ ಆ ಸಂದರ್ಭದಲ್ಲಿ ಏನು ಘೋಷಣೆಗಳನ್ನು ಕೂಗಿದರು, ಶಿಕ್ಷೆ ಮಾಡಬೇಕಾಗುತ್ತೆ, ಅವರ ಮೇಲೆ ತೊಂದರೆ ಮಾಡಬೇಕಾಗುತ್ತೆ. ಇವತ್ತು ಆನಂದ್ ಸಿಂಗ್ ಅವರು ಒಬ್ಬ ಪ್ರಾಮಾಣಿಕವಾದಂತ ರಾಜಕಾರಣಿಯಾಗಿ, ಅವರು ಶಾಸಕರಾಗಿ, ಇವತ್ತು ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ನಾವು ಕೂಡ ಬೇರೆ ಶಬ್ದ ಏನು ಬಳಕೆ ಮಾಡೋದ್ರಿಂದ ಸರಿ ಅನ್ಸಲ್ಲ. ಜೆಡಿಎಸ್ ಜೊತೆಗೆ ಹೋದ್ರೆ ಕಾಂಗ್ರೆಸ್ ನಶಿಸಿ ಹೋಗುತ್ತೆ ಅಂತ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಮಾತನಾಡಿದ ಮುನಿಯಪ್ಪ, ಜೆಡಿಎಸ್ ಮುಗಿಸಲು ಹೋದ್ರೂ ನಷ್ಟ, ಜೊತೆಗೆ ಹೋದ್ರೂ ನಷ್ಟ. ಲೋಕಸಭೆ ಚುನಾವಣೆ ಸೋಲಿಗೆ ಜೆಡಿಎಸ್ ಕಾರಣ, ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಕಾರಣ ಅಂತ ಆರೋಪಿಸಿದ್ರು. ಟ್ರಯಾಂಗಲ್ ಕಂಟೆಸ್ಟೆಂಟ್ ಇದ್ರೆ ಕಾಂಗ್ರೆಸ್ 13 ಲೋಕಸಭೆ ಸ್ಥಾನ ಗೆಲ್ತಿತ್ತು. ಇದೊಂಥರ ತುಫಾನ್ ಬಂದ್ ಹಾಗೆ ಆಗಿದೆ ಅಂತ ಹೇಳಿದ್ದಾರೆ. ಜನತಾ ದಳದವರ ಜೊತೆಯಲ್ಲಿ ನಾವು ಯಾವ ಕಾಲಕ್ಕೂ ಕೂಡ ವಿಶ್ವಾಸ ಇರಬೇಕು, ಗೌರವ ಇರಬೇಕು. ಆದ್ರೆ ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡಿದ್ರೆ ಕಾಂಗ್ರೆಸ್ ನಶಿಸಿ ಹೋಗ್ತದೆ. ಒಂದಲ್ಲ 12 ಸೀಟ್ ಗೆಲ್ತಾ ಇದ್ವಿ. ಪಾಪ ಎಲ್ಲ ನನ್ನಿಂದ ಸಹಾಯ ಪಡೆದವರೇ ವಿರೋಧ. ಸಾರ್ವಜನಿಕರೇ ಎಚ್ಚರ. ನಾಳೆ ಬಸ್ಗಳು ರೋಡ್ಗೆ ಇಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಾರಿಗೆ ನೌಕರರು ನಿಗಮಗಳ ಬದಲಿಗೆ ತಮ್ಮನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸುವಂತೆ ಒತ್ತಾಯಿಸಿ ನಾಳೆ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಡೋಜ ಪಾಟೀಲ ಪುಟ್ಟಪ್ಪನವರ ನೇತೃತ್ವದಲ್ಲಿ ಹೋರಾಟ ನಡೆಸಲಿಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಹೋರಾಟದಲ್ಲಿ ನೌಕರರ ಜೊತೆ ಅವರ ಕುಟುಂಬಸ್ಥರು ಉಪವಾಸ ಸತ್ಯಾಗ್ರಹವನ್ನ ನಡೆಸಲಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬದಲು ಸರ್ಕಾರಿ ನೌಕರರು ಅಂತ ಮಾಡಲಿಕ್ಕೆ ಆಗ್ರಹಿಸಿ ನಡೆಸುವಂತಹ ಹೋರಾಟಕ್ಕೆ ಸಿಐಟಿಯು ಬೆಂಬಲವನ್ನು ಘೋಷಿಸಿದೆ. ಆದರೆ ಎಐಟಿಯುಸಿ ಬೆಂಬಲವನ್ನು ನೀಡಿಲ್ಲ. ಇನ್ನು ಪ್ರತಿಭಟನೆ ತಡಿಲಿಕ್ಕೆ ಸರ್ಕಾರ ಪ್ಲಾನ್ ಮಾಡಿದ್ದು ಕೆಲಸ ಸ್ಥಗಿತಗೊಳಿಸಿದ್ರೆ ಕಠಿಣ ಕ್ರಮ ಅಂತ ಎಚ್ಚರಿಕೆಯನ್ನು ನೀಡಿದೆ. ಕೊಪ್ಪ ಸಹಕಾರಿ ಸಾರಿಗೆ ಬಂದ್ 4ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರದ ನೆರವಿಗೆ ಒತ್ತಾಯಿಸಿ ಬಸ್ ಕಾರ್ಮಿಕರು ಹಾಗೂ ಸಿಬ್ಬಂದಿ ಧರಣಿಯನ್ನ ಮಾಡುತ್ತಿದ್ದು, ಸಾರಿಗೆ ಸಿಬ್ಬಂದಿಗೆ ಹಲವು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ. ಜೊತೆಗೆ ಸಾರಿಗೆ ಸಿಬ್ಬಂದಿಗೆ ವಿನಯ್ ಗುರೂಜಿ ಸಹ ಬೆಂಬಲ ನೀಡಿದ್ದು, ಸರ್ಕಾರ ನೆರವು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕಾರ್ಮಿಕರಿಗೆ ರೈತ ಸಂಘ, ವಿದ್ಯಾರ್ಥಿಗಳ ಸಂಘಟನೆಗಳ ಬೆಂಬಲ ಸಿಕ್ಕಿದ್ದು, ಸರ್ಕಾರದಿಂದ ಧನ ಸಹಾಯಕ್ಕೆ ಆಗ್ರಹಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಸಂಸ್ಥೆ ಆರ್ಥಿಕ ಸಂಕಷ್ಟದಿಂದ ಭಾರಿ ನಷ್ಟ ಅನುಭವಿಸಿತ್ತು. ವಿಮೆ, ಟ್ಯಾಕ್ಸ್ ಮಧ್ಯೆ ಸಂಬಳ ನೀಡಿಕೆ ಹಾಗೂ ಬಸ್ ಬಿಡಿ ಭಾಗ, ಪೆಟ್ರೋಲ್ ದುಬಾರಿ ಈ ಎಲ್ಲಾ ಸಮಸ್ಯೆಗಳಿಂದ ಸಂಸ್ಥೆಗೆ ಭಾರಿ ನಷ್ಟ ಉಂಟಾಗಿತ್ತು. ಇನ್ನು 6 ಕೋಟಿ ನೆರವಿಗೆ ಸಿಎಂ ಬಿಎಸ್ವೈ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಹಣ ನೀಡಲು ಆರ್ಥಿಕ ಇಲಾಖೆ ಮೀನಾಮೇಷವನ್ನ ಎಣಿಸ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದಂತ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ದುರಂತ ಸಂಭವಿಸಿದೆ. ಬಿಲ್ಡಿಂಗ್ ಮೇಲೆ ನಿಂತು ರಥೋತ್ಸವ ನೋಡ್ತಾ ಇದ್ದಂತ ವ್ಯಕ್ತಿಗೆ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆ ಮೂಲದ ಕೊಟ್ರೇಶಪ್ಪ ಮೃತ ದುರ್ದೈವಿ. ನಿನ್ನೆ ಕೊಟ್ಟೂರು ಜಾತ್ರೆಗೆ ಆಗಮಿಸಿದ್ದಂತ ಕೊಟ್ರೇಶಪ್ಪ ರಥ ವೀಕ್ಷಣೆಗೆ ಮನೆ ಮೇಲೆ ನಿಂತಿದ್ದ ವೇಳೆ ವಿದ್ಯುತ್ ಲೈನ್ ತಗುಲಿ ಈ ಒಂದು ಅವಘಡ ಸಂಭವಿಸಿದೆ. ಈ ಸಂಬಂಧ ಕೊಟ್ಟೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಅಪರೂಪದಲ್ಲೇ ಅಪರೂಪದ ದೃಶ್ಯ. ಥೇಟ್ ಸಿನಿಮಾ ರೀತಿಯಲ್ಲಿದೆ. ಕರುಳಿನ ಕೂಗು ಸ್ಟೋರಿಯೊಂದು ಮಡಿಕೇರಿಯಲ್ಲಿ ಕಾಣಸಿಗುತ್ತೆ. 8 ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಕಣ್ಮರೆಯಾಗಿದ್ದ ತಾಯಿ ಇದೀಗ ಮಡಿಕೇರಿಯಲ್ಲಿ ಪತ್ತೆಯಾಗಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಕಳೆದ 8 ತಿಂಗಳಿನಿಂದ ಮಗ ತಾಯಿಗಾಗಿ ದೇಶ ಅಲಿಯುತ್ತಾ ಮಡಿಕೇರಿಗೆ ಬಂದಿದ್ದ. ಇದೀಗ ತಾಯಿ ಮಡಿಕೇರಿಯಲ್ಲಿ ಭಿಕ್ಷೆ ಬೇಡ್ತಿದ್ದ ತಾಯಿ ನೋಡಿ ಕಣ್ಣೀರು ಹಾಕಿ ಆನಂದ ಭಾಷ್ಪ ಸುರಿಸಿದ್ದಾನೆ. ಟನಲ್ ವೃದ್ಧಾಶ್ರಮದ ಮಹಮ್ಮದ್ ಅವರ ಸಹಾಯದಿಂದ ತಾಯಿ ಮಗನ ಮಡಿಲು ಸೇರಿದ್ದಾರೆ. ಉತ್ತರ ಪ್ರದೇಶದ ಡಾನಿನ್ಪುರ್ ಗ್ರಾಮದಿಂದ ಜಾತ್ರೆಗೆಂದು ಹೊರಟಿದ್ದ ತಾಯಿ ತಪ್ಪಿಸಿಕೊಂಡಿದ್ರು. ಮೈಸೂರಲ್ಲೊಂದು ವಿಚಿತ್ರ ಮರ್ಡರ್ ಕೇಸ್ ನಡೆದಿದೆ. ಪತ್ನಿಯ ಅತಿಯಾದಂತ ಮಡಿವಂತಿಕೆಯೇ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಪತ್ನಿ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಂಜನಗೂಡಿನ ಮಡಹಳ್ಳಿಯ ಮರ್ಡರ್ ಮಿಸ್ಟ್ರಿ ನಡೆದಿದ್ದು, ಪ್ರತಿ ಕ್ಷಣಕ್ಕೂ ಮಡಿವಂತಿಕೆ ಎಂದು ಪತ್ನಿ ಪುಟ್ಟಮಣಿ ಕಿರುಕುಳವನ್ನ ಕೊಡ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ಹೊರಗಡೆಯಿಂದ ಬಂದ್ರೆ ಎಲ್ಲರೂ ಸ್ನಾನ ಮಾಡಬೇಕಾಗಿತ್ತು. ಮಕ್ಕಳು ಶಾಲೆಯಿಂದ ಬಂದರೂ ಕೂಡ ಸ್ನಾನ ಮಾಡಬೇಕಾಗಿತ್ತು. ಇಬ್ಬರು ಹೆಣ್ಮಕ್ಳಿಗೆ ನಿತ್ಯ 10 ಬಾರಿ ಸ್ನಾನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ಲು ಹೆಂಡತಿ. ಗಂಡ ಹೊರಗಿನಿಂದ ಬಂದರೂ ಕೂಡ ಸ್ನಾನವನ್ನ ಮಾಡಬೇಕಾಗಿತ್ತು. ಭತ್ತ ಮಾರಿದ್ದ ಹಣವನ್ನು ಕೂಡ ತೊಳೆದಿಟ್ಟಿದ್ಲಂತೆ ಈ ಪುಟ್ಟಮಣಿ. ಪತ್ನಿ ಮಡಿವಂತಿಕೆಗೆ ಹೈರಾಣಾಗಿದ್ದಂತ ಗಂಡ ಶಾಂತಮೂರ್ತಿ ಕೊಲೆ ಮಾಡಿ ತಾನೂ ಕೂಡ ನೇಣಿಗೆ ಶರಣಾಗಿದ್ದಾನೆ. ಬಡವರ ಹಸಿವು ನೀಗಿಸಬೇಕಿದ್ದ ಇಂದಿರಾ ಕ್ಯಾಂಟೀನ್ ಇದೀಗ ಲೂಟಿಕೋರರ ಸ್ವರ್ಗ ಆಗಿದೆ. ಇಂದಿರಾ ಕ್ಯಾಂಟೀನ್ ಹೆಸರಿನಲ್ಲಿ ಗುತ್ತಿಗೆದಾರರು ಲೂಟಿ ಮಾಡ್ತಿದ್ದು, ಆಹಾರದ ಹೆಸರಲ್ಲಿ ಲೆಕ್ಕ ಕೊಡೋದೇ ಒಂದು, ಅಡುಗೆ ಮಾಡೋದೇ ಒಂದು ಅನ್ನೋ ಹಾಗಿದೆ. ಕ್ಯಾಂಟೀನ್ಗಳಲ್ಲಿ ಉಳಿಯೋ ಆಹಾರದ ಲೆಕ್ಕ ಕೊಡದೆ ಗುತ್ತಿಗೆದಾರರು ಲೂಟಿ ಮಾಡ್ತಿದ್ದಾರೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಊಟದ ಲೆಕ್ಕವನ್ನ ಮಾತ್ರ ಸರ್ಕಾರಕ್ಕೆ ಕೊಡ್ತಿದ್ದು, ರಾತ್ರಿ ಉಳಿಯೋ ಊಟದ ಲೆಕ್ಕವನ್ನೇ ಕೊಡ್ತಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಇಂದಿರಾ ಕ್ಯಾಂಟೀನ್ ಮೋಸದ ಜಾಲ ಬಟಬಯಲಾಗಿದೆ. ಇನ್ನು ಈ ಬಗ್ಗೆ ಎಸಿಬಿಯಲ್ಲಿ ದೂರು ದಾಖಲಾಗಿದ್ದು, ಲೂಟಿಗೆ ಬ್ರೇಕ್ ಬಿದ್ದಿಲ್ಲ. ಚಾಮುಂಡಿ ಬೆಟ್ಟದಲ್ಲಿನ ನಂದಿ ವಿಗ್ರಹದಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ನೇತೃತ್ವದಲ್ಲಿ ನಂದಿ ವಿಗ್ರಹ ಪರಿಶೀಲನೆ ನಡೆದಿದೆ. ಸುಮಾರು 400 ವರ್ಷಗಳ ಹಳೆಯದಾದಂಥ ನಂದಿ ವಿಗ್ರಹವನ್ನ 1659ರಿಂದ 73ರವರೆಗೂ ನಿರ್ಮಾಣವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ನಂದಿಯ ಕಾಲು, ಕುತ್ತಿಗೆ ಹಾಗೂ ಮುಖದ ಕೆಲವೆಡೆ ಬಿರುಕು ಕಾಣಿಸಿಕೊಂಡಿತ್ತು. ಕಪ್ಪಾಗಿದ್ದಂತಹ ನಂದಿ ವಿಗ್ರಹವನ್ನ ಪಾಲಿಶ್ ಮಾಡಿ ಇತ್ತೀಚೆಗೆ ಹೊಸ ರೂಪವನ್ನ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಪತ್ತೆಯಾಗಿತ್ತು. ಘಟನೆ ನಂತರ ಪಾರಂಪರಿಕ ತಜ್ಞರ ಸಮಿತಿಯೊಂದನ್ನು ರಚಿಸಿ ವಿಗ್ರಹ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ಶಿಲ್ಪಿ ತಂಡ ಪರಿಶೀಲನೆಯನ್ನ ಮಾಡಿದ್ದು ವರದಿಯನ್ನ ನೀಡಲಿದೆ. ಇದು ನ್ಯಾಚುರಲ್ ಇದೆ ಸರ್. ಇದು ಕೋಟ್ಯಾಂತರ ರೂಪಾಯಿ ಜಿಎಸ್ಟಿ ವಂಚನೆ ಆರೋಪದ ಹಿನ್ನೆಲೆ ವಾಣಿಜ್ಯ ತೆರಿಗೆ ಇಲಾಖಾಧಿಕಾರಿಗಳು ಬೆಂಗಳೂರಿನ ಟರ್ಫ್ ಕ್ಲಬ್ ಮೇಲೆ ದಾಳಿ ಮಾಡಿದ್ರು. 20ಕ್ಕೂ ಹೆಚ್ಚು ಟರ್ಫ್ ಬುಕ್ಕಿಗಳ ಮನೆ, ಕಚೇರಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಈ ಹಿಂದೆ ಟರ್ಫ್ ಕ್ಲಬ್ ಮೇಲೆ ಸಿಸಿಬಿಯಿಂದಲೂ ದಾಳಿ ನಡೆದಿತ್ತು. ಖಾಸಗಿಯವರಿಗೆ ಸ್ಟಾಲ್ ಹಾಕಲು ಅವಕಾಶ ನೀಡಲಾಗಿತ್ತು. ಆದರೆ ಸಂಗ್ರಹವಾದ ಹಣಕ್ಕೆ ಯಾವುದೇ ತೆರಿಗೆ ಕಟ್ಟದೆ ವಂಚನೆಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಿಸಿಬಿ ಅಧಿಕಾರಿಗಳು ದೂರು ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಂದ ದೂರು ದಾಖಲಾಗಿದೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಪರೀಕ್ಷೆ ಮುನ್ನ ದಿನ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲಭ್ಯವಾಗಿದ್ದು, ವಿದ್ಯಾರ್ಥಿಗಳ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಹರಿದಾಡ್ತಾ ಇದ್ದಾವೆ. ಇಂದು ಬೆಳಗ್ಗೆ 9:30ರಿಂದ ಪರೀಕ್ಷೆ ಆರಂಭವಾಗಬೇಕಾಗಿತ್ತು. ಆದರೆ ನಿನ್ನೆಯೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅಂತಿಮ ಪರೀಕ್ಷೆ ಮಾದರಿಯಲ್ಲಿಯೇ ನಡೆಯುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿದ್ದು ಅಧಿಕಾರಿಗಳನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನಿಜ. ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಬಳ್ಳಾರಿ ಡಿಡಿಪಿಐ ರಾಮಪ್ಪ ಹೇಳಿಕೆಯನ್ನ ನೀಡಿದ್ರು. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಹೇಳಿದ್ದಾರೆ.
ಬನ್ನೇರುಘಟ್ಟ ಸೂಕ್ಷ್ಮ ಪರಿಸರ ವಲಯಕ್ಕೆ ಕತ್ತರಿ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. 268 ಚದರ ಕಿಲೋಮೀಟರ್ ವ್ಯಾಪ್ತಿಯ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ 168 ಚದರ ಕಿಲೋಮೀಟರ್ಗೆ ಕತ್ತರಿ ಹಾಕಲು ಸಿಎಂ ಯಡಿಯೂರಪ್ಪ ಕೇಂದ್ರದ ಆಕ್ಷೇಪದ ನಡುವೆಯೂ ಸಚಿವ ಪ್ರಕಾಶ್ ಜಾವಡೇಕರ್ಗೆ ಪತ್ರವನ್ನು ಬರೆದಿದ್ದಾರೆ. ಫೆಬ್ರವರಿ 1ರಂದು ಸಿಎಂ ಬರೆದ ಪತ್ರ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ರಾಷ್ಟ್ರೀಯ ಉದ್ಯಾನವನದ ಸುತ್ತಲ 268 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಸೂಕ್ಷ್ಮ ಪ್ರದೇಶವೆಂದು 2016ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಆದರೆ 2016ರಿಂದಲೂ ಗೆಜೆಟ್ಗೆ ಅರಣ್ಯ ಇಲಾಖೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಕತ್ತರಿ ಹಾಕಬೇಕೆಂದು ಪದೇ ಪದೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡುತ್ತಿದೆ. ಸರ್ಕಾರದ ನಡೆ ವಿರುದ್ಧ ಪರಿಸರವಾದಿಗಳು ಹಾಗೂ ವನ್ಯಜೀವಿ ತಜ್ಞರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಣಿಗಾರಿಕೆ ಹಾಗೂ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅವಕಾಶ ಮಾಡಿಕೊಡಲಾಗುತ್ತೆ ಎಂಬ ಆತಂಕ ಹೆಚ್ಚಾಗಿದೆ. ಮಂಡ್ಯದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆ ಹಿನ್ನೆಲೆಯಲ್ಲಿ ನಿಕ್ಷೇಪದ ಪರೀಕ್ಷೆಗಾಗಿ ವಿಜ್ಞಾನಿಗಳ ತಂಡ ಆಗಮಿಸಿದೆ. ಅಲ್ಲಾಪಟ್ಟಣ ಮರಳಗಾಲ ವ್ಯಾಪ್ತಿಯಲ್ಲಿ ನಿಕ್ಷೇಪ ಪತ್ತೆಯಾಗಿದ್ದು 150 ಎಕರೆ ಪ್ರದೇಶದಲ್ಲಿ ನಿಕ್ಷೇಪ ಶೋಧ ಕಾರ್ಯ ಮುಂದುವರೆದಿದೆ. 10ಕ್ಕೂ ಹೆಚ್ಚು ವಿಜ್ಞಾನಿಗಳಿಂದ ಲಿಥಿಯಂ ನಿಕ್ಷೇಪ ಶೋಧ ಕಾರ್ಯ ನಡೀತಾ ಇದ್ದು, ವಿದ್ಯುತ್ ಚಾಲಿತ ಕಾರು, ಬೈಕ್ಗಳ ಬ್ಯಾಟರಿಗೆ ಲಿಥಿಯಂ ನಿಕ್ಷೇಪ ಅತ್ಯವಶ್ಯಕವಾಗಿದ್ದು, ಪ್ರಧಾನಮಂತ್ರಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರ್ಸ್ ವಿಜ್ಞಾನಿಗಳ ತಂಡ ಮಂಡ್ಯದಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದೆ. ಹಾಸನದಲ್ಲಿ ಮಹಿಳೆಯೊಬ್ಬರು ಸಾರಿಗೆ ಬಸ್ನಲ್ಲೇ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಮಂಗಳವಾರ ತಡರಾತ್ರಿ ಮಡಿಕೇರಿ ಹುಬ್ಬಳ್ಳಿ ಬಸ್ನಲ್ಲಿ ಚಲಿಸ್ತಾ ಇದ್ದಂತಹ ಮಹಿಳೆ ಸಬೀನಾ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ತಾಯಿ ಮಗುವನ್ನ ಹಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಇನ್ನೊಂದು ಸಲ ಕ್ವಾರ್ಟರ್ಸ್ಗೆ ಲೈನ್ ಕಟ್ ಮಾಡಲು ಬನ್ನಿ, ನೀವು ಕಂಬದಲ್ಲಿ ನೇತಾಡುವಂತೆ ಮಾಡ್ತೀನಿ ಅಂತ ಚೆಸ್ಕಾಂ ನೌಕರನಿಗೆ ಪೊಲೀಸ್ ಪೇದೆ ಆವಾಜ್ ಹಾಕಿರುವ ಘಟನೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ನಡೆದಿದೆ. ವಿದ್ಯುತ್ ಬಿಲ್ ಸಂಗ್ರಹಕ್ಕೆ ಬಂದಿದ್ದ ಚೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಬಿಲ್ ಕಟ್ಟದವರ ಮನೆಯ ಸಂಪರ್ಕ ಕಡಿತ ಮಾಡುತ್ತಿದ್ರು. ಈ ವೇಳೆ ಪೊಲೀಸ್ ಪೇದೆ ಆವಾಜ್ ಹಾಕಿದ್ದಾನೆ. ಇಬ್ಬರ ಗಲಾಟೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಬೃಹತ್ ಗಾತ್ರದ ಕಿಂಗ್ ಕೋಬ್ರಾ ಸೆರೆಯಾಗಿದೆ. ಮಹೇಶ್ ಎಂಬುವರ ಕಾಫಿ ತೋಟದಲ್ಲಿ ಕಳೆದ 15 ದಿನಗಳಿಂದ ಕಾಳಿಂಗ ಸರ್ಪ ಕಾಣಿಸಿಕೊಳ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಹಾಗೂ ಸ್ಥಳೀಯರು ಭಯಭೀತಿಗೊಂಡಿದ್ರು. ಇನ್ನು ಉರಗ ಪ್ರೇಮಿ ಸ್ನೇಕ್ ಅರ್ಜುನ್ ಕಿಂಗ್ ಕೋಬ್ರಾವನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ರಂಗಾಪುರ ಗ್ರಾಮದಲ್ಲಿ ಚಿರತೆಯೊಂದು ನುಗ್ಗಿ ಎಲ್ಲರನ್ನ ಭಯ ಬೀಳುವಂತೆ ಮಾಡಿತು. ಆಮೇಲೆ ಜನರ ಕೂಗಾಟದಿಂದ ಹೆದರಿ ಚಿರತೆ ಓಡಿ ಹೋಗಿದೆ. ಚಿರತೆ ಓಡಿ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ ಹಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಡುತ್ತಿತ್ತು. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ ಸಹ ಮಾಡಿದ್ರು. ಆದರೆ ಅರಣ್ಯಾಧಿಕಾರಿಗಳು ಕ್ಯಾರೆ ಅಂತಿರಲಿಲ್ಲ. ಇದೀಗ ಗ್ರಾಮಕ್ಕೆ ಚಿರತೆ ನುಗ್ಗಿ ಎಲ್ಲರಲ್ಲೂ ಭಯ ಪಡುವಂತೆ ಮಾಡುತ್ತಿದೆ. ಬೆಂಗಳೂರಿನಲ್ಲಿ ಕಾರು ಬಾಡಿಗೆ ಪಡೆದು ವಂಚಿಸ್ತಾ ಇದ್ದಂತ ಗ್ಯಾಂಗ್ ಸೆರೆಯಾಗಿದೆ. ಖಲೀಲ್ ಉಲ್ಲಾ, ಅಕ್ಷಯ್ ಬಂಧಿತ ಆರೋಪಿಗಳಾಗಿದ್ದು, ಬಾಡಿಗೆಗೆ ಕಾರು ಪಡೆದು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ರು. ಇನ್ನು ಖದೀಮರು ಮಾಲೀಕರಿಂದ ದಾಖಲೆ ಪಡೆದು ವಂಚಿಸುತ್ತಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಬಂಧಿತರಿಂದ 8 ವಿವಿಧ ಮಾದರಿ ಕಾರ್ ವಶಕ್ಕೆ ಪಡೆಯಲಾಗಿದೆ. ಪರಾರಿಯಾದಂಥ ಪ್ರಮುಖ ಆರೋಪಿ ನಿರಂಜನ್ಗಾಗಿ ಪೊಲೀಸರು ಶೋಧವನ್ನು ಮುಂದುವರೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಪೆಟ್ರೋಲ್ ಬಂಕ್ ಬಳಿ ಈ ಒಂದು ಘಟನೆ ನಡೆದಿದ್ದು, ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಾಗ ಹಲ್ಲೆ ಮಾಡಿದವರ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ತಾಲೀಬ್ ಆಮೀರ್ ಬಾಸಿತ್ ಮೇಲೆ ಹಲ್ಲೆ ಯತ್ನ ನಡೆಸಿದ್ರು. ಈ ಸಂಬಂಧ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಐಪಿಸಿ ಸೆಕ್ಷನ್ 323 ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ. ದೇಶದ್ರೋಹದ ಘೋಷಣೆ ಕೂಗಿದ ಹಿನ್ನೆಲೆ ನಿನ್ನೆ ಆರೋಪಿಗಳನ್ನ ಹೆಂಡಗಾಲ ಜೈಲಿಗೆ ಹಾಕಲಾಗಿದೆ.
ವರನ ಚಿನ್ನ ಸಮೇತ ಓಮ್ನಿ ಕಾರು ಕಳ್ಳತನವಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಮದುವೆ ಛತ್ರದಿಂದಲೇ ಕಾರು ಕದ್ದೊಯ್ದ ಖದೀಮರ ತಂಡ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ದೊಡ್ಡಬಳ್ಳಾಪುರದ ಬಸವ ಭವನದಲ್ಲಿ ಈ ಒಂದು ಘಟನೆ ನಡೆದಿದ್ದು 200 ಗ್ರಾಂಗೂ ಹೆಚ್ಚು ಚಿನ್ನಾಭರಣ ಕಳವಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಲಿಂಗನಹಳ್ಳಿಯ ರವಿ ಎಂಬುವರಿಗೆ ಸೇರಿದಂತ ಕಾರು ಕಳ್ಳತನವಾಗಿದೆ. ಮದುವೆ ಬಳಿಕ ಛತ್ರದ ಪಾರ್ಕಿಂಗ್ನಲ್ಲಿ ಕಾರು ನಿಲ್ಲಿಸಿ ಊಟ ಮಾಡಲಿಕ್ಕೆ ಹೋದಂತ ವೇಳೆ ಕಳ್ಳತನ ನಡೆದಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಗಳನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಜಾಲವನ್ನ ಬೀಸಿದ್ದಾರೆ. ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಮಿಕನೊಬ್ಬ ತಾನು ಕೆಲಸ ಮಾಡುತ್ತಿದ್ದ ಕಂಪನಿ ಎದುರು ಧರಣಿ ಮಾಡುತ್ತಿದ್ದಾನೆ. ಟಾಟಾ ಪವರ್ ಸೋಲಾರ್ ಕಂಪನಿಯ ವಿರುದ್ಧ ಸುಧೀರ್ ಎಂಬಾತ ಧರಣಿಯನ್ನ ಮಾಡುತ್ತಿದ್ದು, ನನಗೆ ಕಂಪನಿಯಿಂದ ಕಿರುಕುಳ ಕೊಡ್ತಿದ್ದಾರೆ ಅಂತ ತನ್ನ ತಂದೆ ತಾಯಿ ಮಗವಿನ ಜೊತೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ 2ನೇ ಹಂತದ ಟಾಟಾ ಪವರ್ ಸೋಲಾರ್ ಕಂಪನಿಯಲ್ಲಿ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಆಗಿ ಸುಧೀರ್ ಕಳೆದ 15 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ರು. ತುಂಗಾ ಮೇಲ್ದಂಡೆ ಕಚೇರಿ ಎದುರು ನೇಣು ಬಿಗಿದುಕೊಂಡು ರೈತ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಹೊರವಲಯದಲ್ಲಿ ತುಂಗಾ ಮೇಲ್ದಂಡೆ ಭೂ ಪರಿಹಾರಕ್ಕೆ ಆಗ್ರಹಿಸಿ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡುತ್ತಿದ್ದಾರೆ. 20 ವರ್ಷದಿಂದಲೂ ಕೂಡ ಪರಿಹಾರದ ಹಣ ಸಿಕ್ಕಿಲ್ಲ. ಸಾಲದ ಸುಳಿಯಲ್ಲಿ ಸಿಲುಕಿ ರೈತರ ಬದುಕು ಸಾಗಿಸಲಿಕ್ಕೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ರೈತರೆಲ್ಲರೂ ಕೂಡ. ಇದೇ ವೇಳೆ ಅಧಿಕಾರಿಗಳ ನಡೆಗೆ ಮನನೊಂದಿದ್ದಂತ ಹಿರೇಕೆರೂರು ತಾಲೂಕಿನ ಮೇದೂರು ಗ್ರಾಮದ ರೈತ ನಾಗರಾಜ ತಳವಾರ ಕಚೇರಿ ಎದುರೇ ಮರಕ್ಕೆ ಹಗ್ಗ ಕಟ್ಟಿ ನೇಣಿಗೆ ಶರಣಾಗಲಿಕ್ಕೆ ಯತ್ನಿಸಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದಂತ ರೈತರು ಆತನನ್ನ ರಕ್ಷಿಸಿದ್ದಾರೆ. ಬೂಟ್ ಲಾಡ್ ತರ್ಸಂತ ನಾನು ಇವತ್ತು 2ರ ಒಂದು ಇಲ್ಲಿವರೆಗೆ ಯಾವ ಪರಿಹಾರನೂ ಬಂದಿಲ್ಲ. ನಾವು ಒಳ್ಳೆ ಸಾಕಾಗಿ ಹಿರೇಕೆರೆ ತಾಲೂಕು ಮೈದೂರು ಅಂತ. ನಿಮ್ಮ ಹೆಸರು ಹೇಳಿ? ನಾಗರಾಜ್ ತಳವಾರ, ಹನುಮಂತಪ್ಪ ತಳ. ಇಲ್ಲಿವರೆಗೆ ಏನು ಅದನ್ನ ನಮ್ಮ ಫೈಲೇ ತಕ್ಕಂದಿಲ್ಲ. ರೈತರ ಹೋರಾಟಕ್ಕೆ ಬೇಕು.